सरस्वति नमो नमः मा सरस्वति नमो नमः विद्यादायिनि नमो नमः हंसवाहिनी नमो नमः ॐ सरस्वति नमो नमः. ನಮಸ್ತೆ ಎಲ್ಲರಿಗೂ. ಒಂದ್ ರಿಲೇಶನ್ಶಿಪ್ ಎಂಡ್ ಆಗತ್ತೆ, ಯಾರ್ದಾದ್ರೂ ಆಗಿರ್ಲಿ. ಸೊ ಎಲ್ಲವೂ ಕೂಡ ಒಂದಲ್ಲ ಒಂದ್ ರೀತಿಲಿ ಎಂಡ್ ಆಗ್ಬೇಕಾಗಿರೋದೆ ಆಗತ್ತೆ. ಸೊ ಯಾರ್ದೋ ಒಬ್ಬರದು ಸೆಲ್ಫ್ ಲೈಫ್ ಎಂಡ್ ಆಗತ್ತೆ ಅಂತ ಇದೆ. ಸೊ ಇಟ್ಸ್ ಓಕೆ. ಸೊ ನಿಮ್ಮನ್ನ ನೀವು ಮುಂದುವರ್ಸೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಬಂಧನದಲ್ಲಿರುವಂತ ಎಲ್ಲ ಪಕ್ಷಿಗಳು ಹಾರುವಂತ ಸಮಯ ಬಂದಿದೆ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಎಲ್ಲರ ಜೀವನನೂ ಒಂದ್ ರೀತಿ ಎಕ್ಸ್ಪೈರ್ ಆಗ್ತಾನೆ ಇರುತ್ತೆ, ವಸ್ತುಗಳ ಹಾಗೇನೆ ಅದು ಎಕ್ಸ್ಪೈರ್ ಆಗಿ ಎಲ್ಲಿಗೂ ಹೋಗಲ್ಲ, ಪುನರ್ಜನ್ಮಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಪುನರ್ಜನ್ಮಕ್ಕೆ ಬಿಡಿ ಅನ್ನುವಂಥದ್ದು ಇದೆ. ಯಾರನ್ನೋ ಒಬ್ಬರನ್ನ ರಕ್ಷಣೆ ಮಾಡ್ಬೇಕಾಗಿದೆ, ಒಂದು ಬಾಲಕನ ರಕ್ಷಣೆ ಆಗ್ಬೇಕಾಗಿದೆ, ಮಾಡಿ ಅನ್ನುವಂಥದ್ದು ಇದೆ. ಸಮಸ್ಯೆ ಏನಾಗಿದೆ ಅಂದ್ರೆ ನನಗ್ ಗೊತ್ತಿಲ್ಲ, ಇಲ್ಲಿ ಇದು ಎರಡರಲ್ಲಿ ನನಗ್ ಬರ್ತಾ ಇರೋಂಥವ ಇದು. ಒಂದ್ ಮಗು ಹುಟ್ಟತಾನೆ ಅದ್ರೊಳಗೆ ನೆಗೆಟಿವಿಟಿ ಅಥವಾ ನೆಗೆಟಿವ್ ಎನರ್ಜಿ ಅಥವಾ ದುಷ್ಟಾತ್ಮ ಅಥವಾ ಒಂದು ಮಗುವಿನ ಆತ್ಮದಲ್ಲಿ ದೇಹದಲ್ಲಿ ಸೇರ್ಕೊಂಡು ಅದು ಬೆಳೆದು ಮಗು ಇವಾಗ ಅರೌಂಡ್ 9th ಸ್ಟ್ಯಾಂಡರ್ಡ್ ಅಂತ ಅನ್ನಿಸ್ತಾ ಇದೆ ಇಲ್ಲಿರೋ ಎನರ್ಜಿ ಪ್ರಕಾರ. ಆ ಮಗು ಜೊತೆನೆ ಆ ಮಗುವಿನ ಪ್ರೇತಾತ್ಮ ಬೆಳೆದು ಬಂದಿದೆ. ಈಗ ಅದು ಬಿಟ್ಟು ಹೋಗುವಂತ ಸಮಯ ಬಂದಿದೆ. ಅದು ಬಿಟ್ಟು ಹೋಗಕ್ ತಯಾರಿಲ್ದಿರ ಮಗುವಿನ ಯಾರು ಮಗುವಾಗಿ ಇದ್ದವರು ಇವಾಗ ಒಂದು ಹುಡುಗನಾಗಿ ಬದಲಾಗ್ತಿದ್ದಾರೆ. ಸೊ ಅಂಥವರಿಗೆ ತೊಂದರೆ ಆಗ್ತಿದೆ ಅನ್ನುವಂಥದ್ದು ಇದೆ. ಅದನ್ನ ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಅವ್ರ ತಂದೆ ತಾಯಿಗೆ ಸುಮಾರು ಎಚ್ಚರಿಕೆ ಬಂದಿದೆ ಇಲ್ಲಿ ಗುರುಗಳಿಂದ, ಆದ್ರೆ ಯಾರೋ ಅದನ್ನ ಎಚ್ಚರಿಕೆನ ತಗೊಂಡಿಲ್ಲ ಅನ್ನುವಂಥದ್ದು ಇದೆ. ಆ ಎಚ್ಚರಿಕೆನ ಎಷ್ಟು ಕೊಟ್ರು ತಗೊಳ್ತಾ ಇಲ್ಲ ಅಂದ್ರೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಸೊ ಒಂದಷ್ಟು ಜನ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥವ್ರು ಅಥವಾ ಸಮಾಜದ ಉದ್ಧಾರಕ್ಕಾಗಿ ಇರೋರಿಗೆ ಈ ಪ್ರಶ್ನೆನ ಗುರುಗಳು ಬಿಟ್ಟಿದ್ದಾರೆ ಅನ್ನಿಸ್ತಾ ಇದೆ. ನನ್ನ ಕೈಲಿ ಸಾಧ್ಯ ಆದಷ್ಟು ನಾನು ಹೀಲಿಂಗ್ ಆಗ್ತೀನಿ, ಬಟ್ ನನ್ನ ಹೀಲಿಂಗ್ ಇಲ್ಲಿ ವರ್ಕ್ ಆಗಲ್ಲ ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ಸಾವು ನೋವು ಪ್ರೇತಾತ್ಮಗಳನ್ನ ದೇಹದಿಂದ ಹೊರಗೆ ತೆಗೆದು ಅವನ್ನ ಮುಕ್ತಿ ಲೋಕಕ್ಕೆ ಕಳಿಸ್ಬೇಕು ಅಂದ್ರೆ ಅದಕ್ಕೆ ಅದರದೇ ಆದ ರೀತಿಲಿ ವಿದ್ಯೆನ ಕಲ್ತಿರೋರು ಬೇಕಾಗತ್ತೆ. ಸೊ ನಾವೆಲ್ಲ ಸುಮ್ಮನೆ ಒಳ್ಳೇದಾಗ್ಲಿ ಅಂದಿದ ತಕ್ಷಣ ಒಳ್ಳೇದಾಗತ್ತೆ, ಬಟ್ ಆಗಲ್ಲ ಅಂತಿಲ್ಲ. ಬಟ್ ಆ ಮಟ್ಟದಲ್ಲಿ ಅದು ಕಷ್ಟ ಅನ್ನಿಸ್ತಾ ಇದೆ. ಬಟ್ ಉಳಿಬೇಕು ಅನ್ನುವಂಥದ್ದು ಇದೆ. ಒಂದು ಕರ್ಮ ಕಳಿಬೇಕು ಅನ್ನುವಂಥದ್ದು ಇದೆ. ಕತ್ತಲಿಗೆ ದುಷ್ಟಶಕ್ತಿಗೆ ಅಡ್ಡಲಾಗಿ ನಿಮ್ಮ ಗುರುಗಳು ಬಂದು ನಿಲ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಮಾಸ್ಟರ್ಸ್, ಆರ್ಕೇಂಜಲ್ಸ್, ಏಂಜಲ್ಸ್, ಗಾರ್ಡಿಯನ್ ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್, ಮತ್ತೆ ನಿಮ್ಮ ಪೂರ್ವಜರು, ನಿಮ್ಮ ಕುಲದೇವತೆ, ನಿಮ್ಮ ಡಿವೈನ್ ಟೀಮ್, ನಿಮ್ಮ ಆರಾಧ್ಯ ಟೀಮ್, ನಿಮ್ಮ ಗ್ರಾಮ ದೇವತೆ ಎಲ್ಲರೂ ಇದ್ದಾರೆ ಇಲ್ಲಿ, ಇಷ್ಟ ದೇವತೆ ಎಲ್ಲರೂ ಇದ್ದಾರೆ, ಎಲ್ಲರೂ ನಿಮ್ಮ ರಕ್ಷೆಗೆ ಇದ್ದಾರೆ. ಒಂದು ನೆಗೆಟಿವ್ ಎನರ್ಜಿ ಬರ್ತಾ ಇದೆ ನಿಮ್ಮನ್ನ ತೊಂದರೆ ಮಾಡ್ಲಿಕ್ಕೆ. ಅದು ಬರ್ದಿರೋ ಹಾಗೆ ಗುರುಗಳು ಮತ್ತು ಇಷ್ಟೊತ್ತು ಹೇಳಿದಂತ ಎಲ್ಲ ಡಿವೈನ್ ಟೀಮಿನ ಶಕ್ತಿಗಳು ಕಾಪಾಡಕ್ಕೆ ಅಡ್ಡ ನಿಂತಿದೆ. ಅದನ್ನ ನೀವು ಒಪ್ಕೊಂಡು ಧೈರ್ಯವಾಗಿ ನಿಲ್ಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಗುರುಗಳನ್ನ ಸೈಡಿಗೆ ತಳ್ಳಿ ನೀವು ಅದಕ್ಕೆ ಹಾಯ್ ಬಾಯ್ ಹೇಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಮೇ ಬಿ ಅದು ಟೆಂಪ್ಟೇಷನ್ ರೂಪದಲ್ಲಿ ಬರಬಹುದು, ಬ್ಲ್ಯಾಕ್ ಎನರ್ಜಿ ಆಗಿ ಬರಬಹುದು, ಕತ್ತಲೆಯಲ್ಲಿ ನಿಮ್ಮನ್ನ ತೊಂದರೆ ಮಾಡ್ಲಿಕ್ಕೆ ಬರಬಹುದು. ವೆರಿ ಡೇಂಜರ್ ಎನರ್ಜಿ, ನನಗೆ ಯಾಕೆ ಹೀಗೆ ಬರ್ತಿದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನಂಗೆ ಹೇಳಕ್ಕೆ ಭಯ ಆಗ್ತಿದೆ. ಸೊ ಗಣೇಶಂದ್ರಲ್ಲಿ ಅಷ್ಟು ಭಯ ಬಂತು, ಇಲ್ಲಿ ಇನ್ನಷ್ಟು ಭಯ ಬರ್ತಿದೆ. ಮೇ ಬಿ 19ರಿಂದ 26 ಅಥವಾ ನೆಕ್ಸ್ಟ್ ನವೆಂಬರ್ ವರೆಗೂ ತುಂಬಾ ಒಂದಷ್ಟು ವೇರಿಯೇಷನ್ ಅಲ್ಲಿ ನಿಮ್ಮ ಅಥವಾ ನಮ್ಮೆಲ್ಲರ ಜೀವನ ಬದಲಾಗುತ್ತೆ. ಸೊ ನೆಗೆಟಿವಿಟಿ ತುಂಬಾ ಇದೆ, ತುಂಬಾ 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 ನೆಗೆಟಿವಿಟಿ ಇದೆ.
ಸಾಕಷ್ಟು ಕ್ಲಾರಿಟಿ ಇಲ್ಲ. ದುಷ್ಟಶಕ್ತಿಗಳು ಗುರುಗಳ ರೂಪನೇ ಧರಿಸಿ ಬರಬಹುದು, ಬೇರೆ ರೂಪನ ಧರಿಸಿ ಬರಬಹುದು. ಸ್ವಲ್ಪ ಹೆಚ್ಚಿನ ಅಗತ್ಯ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಬಟ್ ಎಲ್ಲ ಭಯನೂ ತರಿಸ್ತಾ ಇಲ್ಲ ಇಲ್ಲಿ. ಇಲ್ಲಿ ಗುರುಗಳು ಏನ್ ಹೇಳ್ತಿದ್ದಾರೆ, ಏನೇ ಬಂದ್ರು ಒಪ್ಕೋ, ನಾನ್ ನಿನ್ ಜೊತೆ ಇದ್ದೀನಿ, ನಿನ್ನ ಲೈಫ್ ಏನಿದೆ ನನ್ನ ಪ್ರಕಾರ ಹೋಗ್ಲಿ, ನಾನು ಅದನ್ನ ಸರಿಯಾದ ದಾರಿಲಿ ಕರ್ಕೊಂಡು ಹೋಗ್ತೀನಿ, ದುಷ್ಟರ ಕೂಟಕ್ಕೆ ಮರಳಾಗ್ಬೇಡ ಅನ್ನುವಂಥದ್ದು ಇದೆ. ದುಷ್ಟ ಶಕ್ತಿಗಳಿಗೆ ಶರಣಾಗ್ಬೇಡ, ದುಷ್ಟ ಕೂಟಕ್ಕೆ ಮರಳಾಗ್ಬೇಡ ಅನ್ನುವಂಥದ್ದು ಇದೆ. ಕರ್ಮನ ನಾನ್ ಕಳೀತಾ ಇದ್ದೀನಿ, ಅವ್ರ ಜೊತೆ ಸೇರ್ಕೊಂಡು ನೀನ್ ಇನ್ನ ಹೆಚ್ಚು ಕರ್ಮನ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನೊಂದಷ್ಟು ಹೆಚ್ಚಿನ ಒಂದಷ್ಟು ಸಮಸ್ಯೆಗಳಿಗೆ ಗಟ್ಟಿಯಾಗಿ ನಿಲ್ಲಿ ಅನ್ನುವಂಥದ್ದು. ಒಂದಷ್ಟು ದುಷ್ಟಶಕ್ತಿಗಳು ನಿಮ್ಮನ್ನ ಬಿಟ್ಟು ಹೋಗ್ತಾ ಇದೆ. ಬಿಟ್ಟು ಹೋಗ್ತಾ ಇರುವಂತಹ ದುಷ್ಟಶಕ್ತಿಗಳು ನಿಮ್ಮನ್ನ ಯಾಕೆ ಸುಮ್ಮನೆ ಬಿಟ್ಟು ಹೋಗ್ಬೇಕು, ನಿಮ್ಮನ್ನ ಇಲ್ಲ ಅನ್ಸಿ ಹೋಗ್ತೀನಿ ಅನ್ನುವಂಥ ಪ್ರಯತ್ನದಲ್ಲಿ ಇದ್ದಾವೆ. ಸೊ ಯಾರು ಏನೇ ಬಂದ್ರು ನೀವು ಒಂಟಿ ಅಲ್ಲ. ಗುರುಗಳ ಆಶೀರ್ವಾದ, ಗುರುಗಳ ಮಾರ್ಗದರ್ಶನ ನಿಮ್ ಜೊತೆ ಯಾವಾಗ್ಲೂ ಇದೆ. ಎಲ್ಲಾ ಪರಿಸ್ಥಿತಿಲೂ ನಾನು ನಿನ್ ಜೊತೆ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಒಳ್ಳೆತನಕ್ಕೆ ಬೆಲೆ ತುಂಬಾ ಕೆಟ್ಟ ರೀತಿಯಲ್ಲಿ ಕೊಡ್ತಿದ್ದಾರೆ. ಒಳ್ಳೆತನದ ಬೆಲೆನ ತುಂಬಾ ಕೆಟ್ಟ ರೀತಿಲಿ ರಿಟರ್ನ್ ಕೊಡ್ತಿದ್ದಾರೆ. ಇದರ ಬಗ್ಗೆ ಎಚ್ಚರಿಕೆನ ವಹಿಸಿ, ಎಲ್ರಿಗೂ ಒಳ್ಳೆಯವರಾಗಿರಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ನಾನು ನಿಂತರ ಒಳ್ಳೆಯವನಾಗಿದ್ದಕ್ಕೇನೆ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸಿದ್ದು. ಸೊ ಹೆದರ್ಬೇಡ ನಾನಿದ್ದೀನಿ ಅನ್ನುವಂಥ ಭರವಸೆ ಕೂಡ ಇದೆ. ಸೊ ನನ್ನ ಹಾಗೇನೆ ಮುಖವಾಡ ಹಾಕೊಂಡು ಬರುವಂತ ದುಷ್ಟಶಕ್ತಿಗಳ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಮೇ ಬಿ ಕನಸಿನಲ್ಲಿ ಗುರುಗಳ ರೀತಿಲೇ ಬಂದು ಕರೆಯೋದು, ಅಥವಾ ಯಾರೋ ಗುರುವಿನ ವೇಷ ಹಾಕೊಂಬಂದು ಮೋಸ ಮಾಡುವಂಥದ್ದು, ನೆಗೆಟಿವಿಟಿ ಮಾಡುವಂಥದ್ದು ಸ್ವಲ್ಪ ಹೆಚ್ಚಿನ ಗಮನ ಬೇಕು. ಹೇಗೆ ಸೀತಾಮಾತೆ ಆ ಒಂದು ಸನ್ಯಾಸಿಯ ವೇಷಕ್ಕೆ ಮರುಳಾದ್ರು, ಅಂದ್ರೆ ಅವರು ನಿಜವಾದ ಸನ್ಯಾಸಿ ಅನ್ಕೊಂಡು ಹೇಗೆ ಇದಾದ್ರು, ಹಾಗೆ ಯಾರೋ ಹೇಳ್ತಿದ್ದಾರೆ ನಿನ್ನನ್ನ ಗುರು ಅನ್ಕೊಂಡ್ರೆ ನೀನು ದೆವ್ವ ಅಂತ ಇದ್ದಾರೆ. ಸೊ ನಾನು ದೆವ್ವ ಅಲ್ಲ, ನಾನು ಕಮಲ. ಕ್ಷೀ ಕ್ಷೀ ಕ್ಷೀ. ಸೊ ಎಸ್, ಲೈಫ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಸೋಲ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ಇನ್ನ ಹೆಚ್ಚಿನ ಒಂದಷ್ಟು ಹಸಿರು ಗಿಡಗಳನ್ನ ನೆಡಿ ಅನ್ನುವಂಥದ್ದು ಇದೆ. ಅರ್ತ್ ಇಸ್ ಬ್ಯಾಲೆನ್ಸ್ ಮಾಡಬೇಕು, ಭೂಮಿ ಬ್ಯಾಲೆನ್ಸಿಂಗ್ ಅಲ್ಲಿ ಇರಬೇಕು. ಮುಂದಿನ ದಿನಗಳಲ್ಲಿ ಒಂದಷ್ಟು ಆಘಾತಕಾರಿ ವಿಚಾರಗಳು ನಡೆಯುತ್ತೆ. ಭೂಮಿನ ರಕ್ಷಿಸ್ಕೊಳ್ಳಿ, ಭೂಮಿನ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಹಳಷ್ಟು ಪಾಠಗಳು ಕಲಿತಾ ಇದ್ದೀರಾ, ಇನ್ನಷ್ಟು ಕಲೀರಿ ಅನ್ನುವಂಥದ್ದು ಇದೆ. ಭೂಮಿಯ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬೇರೆ ಗ್ರಹದ ಜೀವಿಗಳು ಬರ್ತಾ ಇದ್ದಾರೆ ಅಂತ ನಂಗೆ ಆ ಥರದ ವೈಬ್ ಬರ್ತಾ ಇದೆ. ಲೈಕ್ ಆರೆಂಜ್ ಕಲರ್ ಅಲ್ಲಿ ಸಮಥಿಂಗ್ ಎಲ್ಲ ಮುಖವಾಡ ಹಾಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಕರ್ಮ ಕ್ಲೆನ್ಸಿಂಗ್ ಮತ್ತೆ ಭೂಮಿ ಮೇಲೆ ಅನ್ಯ ಗ್ರಹ ಜೀವಿಗಳು ಏನೋ ಸಮಥಿಂಗ್ ಆ ತರ ಆರೆಂಜ್ ಕಲರ್ ಮುಸುಕು ಅಂದ್ರೆ ಫುಲ್ ಗೌನ್ ತರ ಹಾಕೊಂಡಿರ್ತಾರಲ್ಲ ತಲೆಯಿಂದ ಕಾಲವರೆಗೂ ಅನ್ನಿಯನ್ ಪಿಕ್ಚರ್ ಅಲ್ಲಿ ಆ ತರ ಕಾಣಿಸ್ತಾ ಇದೆ. ಬಟ್ ಏನು ಆಗೋದಿಲ್ಲ ಅನ್ನುವಂಥದ್ದು ಇದೆ. ಫ್ರೀ ವಿಲ್ ಇದೆ. ಸೊ ಫ್ರೀಯಾಗಿ ಇರಿ, ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ದಿನಾಗ್ಲೂ ಬೆಳಿಗ್ಗೆ ಸಂಜೆ ಲಲಿತಾ ಸಹಸ್ರನಾಮನ ಕೇಳಿ ಅನ್ನುವಂಥದ್ದು ಇದೆ. ಜಲಪ್ರಳಯ ಬರೋದ್ರಲ್ಲಿ ಇದೆ ಅನ್ನುವಂಥದ್ರಲ್ಲೂ ಕೂಡ ಇದೆ. ಜಲಪ್ರಳಯನ ಹೇಗೆ ತಪ್ಪಿಸೋದು ಇದ್ರ ಬಗ್ಗೆ ಮಾತುಕತೆಗಳು ಏಂಜಲ್ಸ್ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥ ರೀತಿಲಿ ಇದೆ. ಗುರುಗಳ ಮಾರ್ಗದರ್ಶನನ ಪಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೋ ಆಕಾಶದಿಂದ ಭೂಮಿಗೆ, ಭೂಮಿಯಿಂದ ಆಕಾಶಕ್ಕೆ ಹೋಗ್ತಾ ಇರುವಂತದ್ದು, ಅಥವಾ ಆ ಮಾರ್ಗ ಏನಿದೆ ಅದು ಯಾರೋ ಕಂಡುಹಿಡಿತಾರೆ ಗೊತ್ತಾಗುತ್ತೆ ಅವರಿಗೆ ಅನ್ನುವಂಥದ್ದು ಇದೆ. ಏರೋಪ್ಲೇನ್ ಮುಖಾಂತರ ಅಲ್ಲ, ಸಮಥಿಂಗ್ ಎನರ್ಜಿ ಮುಖಾಂತರ ಅನ್ನುವಂಥದ್ದು ಇದೆ. ಸೈಲೆಂಟ್ ಆಗಿ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮುಂದುವರಿಸಿ, ಇನ್ನ ಹೆಚ್ಚಿನ ಒಳಿತು ಮಾಡೋದ್ರ ಕಡೆ ಗಮನನ ಕೊಡಿ, ಕಡಿಮೆ ಮಾತಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚು ಆಶೀರ್ವಾದ ಇದೆ. ಒಳ್ಳೆ ರೀತಿಲಿ ಒಳ್ಳೆಯ ಜೀವನ, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಕೆಲಸಗಳು, ಒಳ್ಳೆತನ ಯಾವಾಗ್ಲೂ ಒಳ್ಳೆದನ್ನ ಮಾಡುತ್ತೆ. ಒಳ್ಳೆ ಮ್ಯಾಜಿಕ್ ಅನ್ನ ಯಾವತ್ತು ಮರಿಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಸೋಲ್ ಜರ್ನಿ ಇದೆ. ಸೊ ಸಾಕಷ್ಟು ಬದಲಾವಣೆಗಳನ್ನ ಮುಂದಿನ ದಿನಗಳಲ್ಲಿ ನೋಡ್ತೀರಾ. ಫೈನಾನ್ಷಿಯಲಿ ಕೂಡ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಡಿವೈನ್ ಟೈಮಿಂಗ್ ಬರಬೇಕು, ಆವಾಗ ನೀವು ಅನ್ಕೊಂಡಿರೋದೆಲ್ಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ.
ಬಾಬಾ ಏನೋ ಎಚ್ಚರಿಕೆ ಕೊಡ್ತಿದ್ದಾರೆ, ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಯಾರನ್ನು ತಪ್ಪಾಗಿ ಲೆಕ್ಕಾಚಾರ ಹಾಕಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಆಲ್ ಈಸ್ ವೆಲ್ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು. ನಿಮ್ಮ ಅಸೆಂಡಿಂಗ್ ಮಾಸ್ಟರ್ ನಿಮ್ಮನ್ನ ಗೈಡ್ ಮಾಡ್ತಾರೆ ಮತ್ತೆ ಪ್ರೊಟೆಕ್ಷನ್ ಕೂಡ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಮ ಡಿವೈನ್ ಟೀಮ್ ನಿಮ್ಮ ಜೊತೆ ಇದೆ. ಹಾಗಾಗಿ ಏನು ಭಯ ಪಡುವಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಕಮಲಾಕ್ಷಿ ಅಭಿಮಾನಿ, ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಭ್ಯೋ ನಮಃ. ಎಲ್ಲರಿಗೂ ಒಳ್ಳೆಯದಾಗಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.